ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 14 verse 18. When I go, you will not be left all alone. I will come back to you. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ತಾನು ಶ್ರಮೆಯನ್ನು ಅನುಭವಿಸುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ, ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಆತನು ನಮ್ಮನ್ನು ಒಂಟಿಗರಾಗಿ ಬಿಡುವುದಿಲ್ಲ, ಅನಾಥರಾಗಿ ಬಿಡುವುದಿಲ್ಲ. ನಾನು ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಅಭಯ ವಚನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹೌದು, ತಿರುಗಿ ಎರಡನೆಯ ಸಾರಿ ನಮ್ಮ ಬಳಿ ನಮ್ಮ ತಂದೆಯಾದ ಯೇಸು ಸ್ವಾಮಿ ಬರಲಿಕ್ಕಿದ್ದಾರೆ. ಯೇಸು ಸ್ವಾಮಿ ಮಾತ್ರವೇ ನಮ್ಮ ಒಂಟಿತನವನ್ನು ನೀಗಿಸಲಿಕ್ಕೆ ಸಾಧ್ಯ. ಆತನು ನಮ್ಮನ್ನು ಯಾವತ್ತಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ. ಒಬ್ಬ ತಾಯಿ ತನ್ನ ಮಗುವನ್ನು ಸಂತೈಸುವ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. ಒಬ್ಬ ಸ್ನೇಹಿತನ ಹಾಗೆ ಆತನು ಯಾವಾಗಲೂ ನಮ್ಮ ಸಂಗಡ ಇದ್ದು ನಮ್ಮೊಟ್ಟಿಗೆ ಮಾತನಾಡುವ ಆತನಾಗಿದ್ದಾನೆ. ಒಬ್ಬ ತಂದೆ ತನ್ನ ಮಗುವನ್ನು ಅಪ್ಪಿಕೊಳ್ಳುವ ಹಾಗೆ, ತನ್ನ ಮಗುವನ್ನು ಪ್ರೀತಿಸುವ ಹಾಗೆ, ತನ್ನ ಮಗುವಿಗೆ ದಯ ತೋರಿಸುವ ಹಾಗೆ ಯೇಸು ಸ್ವಾಮಿ ನಮ್ಮನ್ನು ಅಪ್ಪಿಕೊಳ್ಳುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ಮೇಲೆ ಅಪಾರವಾದ ದಯೆಯನ್ನು ಆತನು ಇಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಪವಿತ್ರಾತ್ಮನನ್ನು ನಮಗೆ ಸಹಾಯಕ್ಕಾಗಿ ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುವನು, ಆತನು ಸದಾ ಕಾಲವೂ ನಿಮ್ಮ ಜೊತೆಗಿರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನು ನಮಗೆ ಅಭಯ ವಚನವನ್ನು ನೀಡಿದ್ದಾನೆ. ಹೌದು ನನ್ನ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಸ್ನೇಹಿತನಾಗಿದ್ದುದು ಮಾತ್ರವಲ್ಲ, ಪವಿತ್ರಾತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಆತನು ವಾಗ್ದಾನವನ್ನು ನೀಡಿದ್ದಾನೆ. ನಿಮಗೆ ಸ್ನೇಹಿತರೆಂದು ಹೇಳಿದ್ದೇನೆ, ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು, ದೇವರು ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. ನಾವು ತಂದೆಯನ್ನು ಕೇಳಿಕೊಂಡಾಗ ಆತನು ಖಂಡಿತವಾಗಿಯೂ ನಮಗೆ ಸಹಾಯಕನಾಗಿದ್ದು ನಮ್ಮ ಜೊತೆಗಾರನಾಗಿತ್ತುಕೊಂಡು ನಡೆಸುತ್ತಾನೆ. ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ನಿಮಗೆ ಕಳಿಸಿಕೊಡ್ತೇನೆ, ಆತನು ಸದಾ ಕಾಲವೂ ನಿಮ್ಮ ಜೊತೆಗಿರುವನು ಎಂಬುದಾಗಿ ಹೇಳಿದ ದೇವರು ನಮ್ಮನ್ನು ಒಂಟಿಗರಾಗಿ ಯಾವತ್ತೂ ಬಿಡುವುದಿಲ್ಲ, ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾರೆ. ನಾವು ಒಂಟಿಗರಾಗಿರುವಾಗ ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ, ಸತ್ವೇದವನ್ನು ಓದುವುದರಲ್ಲಿ ನಮ್ಮ ಸಮಯವನ್ನು ನಾವು ಕಳೆಯುವುದಾದರೆ ಆ ಸಮಯದಲ್ಲಿ ತಂದೆಯಾದ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ. ಶಿಷ್ಯರು ಒಂಟಿಗರಾಗಿ ಭಯಗ್ರಸ್ತರಾಗಿರುವಾಗ ತಮ್ಮ ಕೋಣೆಯನ್ನು ಮುಚ್ಚಿಕೊಂಡು ಬಾಗಿಲು ಹಾಕಿಕೊಂಡು ಅವರು ಭಯದಿಂದ ಕುಳಿತಿರುವಾಗ ಯೇಸು ಸ್ವಾಮಿ ಅವರ ಬಳಿ ಬಂದು ಅವರನ್ನು ದರ್ಶಿಸಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದ ದೇವರು ಇಂದು ನಿನ್ನನ್ನು ಕೂಡ ದರ್ಶಿಸಲಿಕ್ಕಿದ್ದಾರೆ. ನೀನು ಒಂಟಿಗನಾಗಿರುವಾಗ, ನೀನು ಭಯಗ್ರಸ್ತನಾಗಿರುವಾಗ ನೀನು ಕೇವಲ ಪ್ರಾರ್ಥನೆಯನ್ನು ಮಾಡು, ನಿನ್ನ ಬಾಗಿಲನ್ನು ಮುಚ್ಚಿಕೊಂಡು ಸತ್ಯವೇದವನ್ನು ಓದಿ ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ಅಂದು ಶಿಷ್ಯರಿಗೆ ದರ್ಶಿಸಿದ ಯೇಸು ಸ್ವಾಮಿ ನಿನ್ನನ್ನು ದರ್ಶಿಸಿ ನಿನಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀವು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿ ನಡೆಸ್ತಾ ಇದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಅನೇಕರು ಅಪ್ಪ ಒಂಟಿಗರಾಗಿ, ಚಿಂತಿತರಾಗಿ, ದುಃಖದಲ್ಲಿರುವಾಗ ಸ್ವಾಮಿ ಅವರನ್ನು ನೀನು ಆಶೀರ್ವಾದ ಮಾಡಪ್ಪ. ನೀನು ಅವರಿಗೆ ಯಾವಾಗಲೂ ಜೊತೆಗಾರನಾಗಿದ್ದುಕೊಂಡು ನಡೆಸಪ್ಪ. ನಿನ್ನ ಪರಿಶುದ್ಧಾತ್ಮನನ್ನು ಅವರ ಬಳಿ ಕಳಿಸಿಕೊಟ್ಟು ಅವರನ್ನು ಆಶೀರ್ವದಿಸಿ, ತಾಯಿ ಮಗುವನ್ನು ಸಂತೈಸುವ ರೀತಿಯಲ್ಲಿ ನೀನು ಅವರನ್ನು ಸಂತೈಸಪ್ಪ. ನೀನೊಬ್ಬ ತಂದೆಯ ಉಪಾಧಿಯಲ್ಲಿ ಅವರ ಜೊತೆಗಾರನಾಗಿದ್ದುಕೊಂಡು ಕಾಯ್ದು ಕಾಪಾಡಿ ನಡೆಸು ಸ್ವಾಮಿ. ಅತಿವೃಷ್ಟಿಯಿಂದಾಗಿ ಅನೇಕರು ನಾನಾ ತರುವಂಥ ಕಷ್ಟಗಳಿಗೆ ತುತ್ತಾಗಿದ್ದಾರಪ್ಪ. ವಾಸಿಸಲಿಕ್ಕೆ ಅನುಕೂಲವಿಲ್ಲದ ಮನೆಯೂ ಕೂಡ ಇಲ್ಲದಂತೆ ಅನೇಕರು ಕಷ್ಟಕ್ಕೊಳಗಾಗಿರುವಾಗ ಸ್ವಾಮಿ ನೀನು ಆಶೀರ್ವಾದ ಮಾಡು ಕರ್ತನೆ. ಭೂಪರಲೋಕಗಳನ್ನು ಉಂಟು ಮಾಡಿದ ಆತನು ನೀನಪ್ಪ. ಶೀತೋಷ್ಣ ಕಾಲಗಳ ನಿಯಾಮಕನು ನೀನಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಿ ಮಳೆ ಬೇಕು ಅಷ್ಟು ಮಾತ್ರ ಮಳೆ ಕೊಟ್ಟು ದಯಪಾಲಿಸಬೇಕಾಗಿ ನಿನ್ನ ಪಾದದಲ್ಲಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.